ಫಸ್ಟ್ ಕನ್ನಡಕ್ಕೆ ಸ್ವಾಗತ. ನಾನು ಉಮರ್ ಫಾರೂಕ್. ತಮಿಳುನಾಡು ರಾಜಕೀಯದಲ್ಲಿ ಈಗ ಹೊಸ ಇತಿಹಾಸ ಸೃಷ್ಟಿಯಾಗಿದೆ. 2026ರ ವಿಧಾನಸಭಾ ಚುನಾವಣೆಯಲ್ಲಿ ದಳಪತಿ ವಿಜಯ್ ನೇತೃತ್ವದ ತಮಿಳಿಗ ವೆಟ್ರಿ ಕಳಗಂ ಅಕ್ಷರಶಃ ಅಬ್ಬರಿಸಿ ಬೊಬ್ಬೆರಿದಿದೆ. ಬರೋಬ್ಬರಿ 108 ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸುವ ಮೂಲಕ ವಿಜಯ್ ಭರ್ಜರಿ ಎಂಟ್ರಿ ಕೊಟ್ಟಿದ್ದಾರೆ. This is a new beginning. A new era of a real secular social justice starts now. ಈ ದೊಡ್ಡ ಗೆಲುವಿಗೆ ಈಗ ದೇಶಾದ್ಯಂತ ಮೆಚ್ಚುಗೆ ವ್ಯಕ್ತ ಆಗ್ತಾ ಇದ್ರೆ, ಇನ್ನೊಂದು ಕಡೆ ಸ್ವಯಂ ಘೋಷಿತ ದೇವಮಾನವ ನಿತ್ಯಾನಂದ ಸ್ವಾಮಿಯ ಕೈಲಾಸದಿಂದ ಒಂದು ವಿಶೇಷ ಸಂದೇಶ ಬಂದಿದೆ. ಕೈಲಾಸದ ಪ್ರಧಾನಿ ಎನ್ನಲಾದ ಮಾ ನಿತ್ಯಾನಂದಮಯಿ ಸ್ವಾಮಿಯವರು ಅಧಿಕೃತ ಪತ್ರದ ಮೂಲಕ ವಿಜಯ್ಗೆ ಶುಭಾಶಯ ಕೋರಿದ್ದಾರೆ. ವಿಜಯ್ ಅವರ ಆಡಳಿತ ಧಾರ್ಮಿಕ ಆದಿಯಲ್ಲಿ ಸಾಗಲಿ, ತಮಿಳುನಾಡಿನ ಜನರ ಮೇಲೆ ಭಗವಾನ್ ಶ್ರೀ ನಿತ್ಯಾನಂದ ಪರಮಶಿವಂ ಅವರ ಆಶೀರ್ವಾದ ಸದಾ ಇರಲಿ ಅಂತ ಈ ಸಂದೇಶದಲ್ಲಿ ತಿಳಿಸಲಾಗಿದೆ. ಈ ವಿಚಿತ್ರ ಸಂದೇಶ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆಗೆ ಕಾರಣ ಆಗಿದೆ. ಇದಿಷ್ಟೇ ಅಲ್ಲ, ತಮಿಳುನಾಡು ರಾಜಕೀಯದಲ್ಲಿ ಮತ್ತೊಂದು ಕ್ಷಿಪ್ರ ಬೆಳವಣಿಗೆ ನಡೆದಿದೆ. ದೊಡ್ಡ ವಿರೋಧ ಪಕ್ಷವಾದ AIADMK ನಾಯಕ ಸಿ.ವಿ. ಷಣ್ಮುಗಂ ಅವರು ಅನಿರೀಕ್ಷಿತವಾಗಿ ವಿಜಯ್ ಸರ್ಕಾರಕ್ಕೆ ಬೆಂಬಲ ಘೋಷಣೆ ಮಾಡಿದ್ದಾರೆ. ಈ ಬಗ್ಗೆ ಮಾತಾಡಿದ ಷಣ್ಮುಗಂ, ನಮ್ಮ ಪಕ್ಷ ಹುಟ್ಟಿದ್ದೇ DMK ವಿರುದ್ಧ ಹೋರಾಡೋದಕ್ಕೆ, DMK ಜೊತೆ ಕೈ ಜೋಡಿಸಿದ್ರೆ ನಮ್ಮ ಅಸ್ತಿತ್ವವೇ ಇರೋದಿಲ್ಲ. ಹಾಗಾಗಿ ಜನರ ತೀರ್ಪನ್ನು ಗೌರವಿಸಿ ವಿಜಯ್ ನೇತೃತ್ವದ ಸರ್ಕಾರಕ್ಕೆ ನಾವು ಸಂಪೂರ್ಣ ಬೆಂಬಲ ಕೊಡ್ತೀವಿ ಅಂತ ಹೇಳಿದ್ದಾರೆ. ಮೇ 13ನೇ ತಾರೀಕು ವಿಶ್ವಾಸಮತ ಯಾಚನೆ ನಡೀತಾ ಇದೆ. AIADMK ಬೆಂಬಲದಿಂದಾಗಿ ವಿಜಯ್ ಸರ್ಕಾರಕ್ಕೆ ಇದ್ದ ಆತಂಕ ಈಗ ದೂರವಾದಂಗೆ ಕಾಣ್ತಾ ಇದೆ. ಮೊದಲ ಚುನಾವಣೆಯಲ್ಲೇ ದ್ರಾವಿಡ ಪಕ್ಷಗಳ ಭದ್ರಕೋಟೆಯನ್ನು ಪುಡಿ ಮಾಡಿದ ವಿಜಯ್ ಈಗ ತಮಿಳುನಾಡಿನ ಹೊಸ ದಳಪತಿಯಾಗಿ ಅಧಿಕಾರದ ಚುಕ್ಕಾಣಿ ಹಿಡಿದಿದ್ದಾರೆ. ರಾಜಕೀಯದ ಈ ಕ್ಷಿಪ್ರ ಬದಲಾವಣೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಮಾಡಿ ತಿಳಿಸಿ. ಮತ್ತಷ್ಟು ಅಪ್ಡೇಟ್ಗಳಿಗೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.